ಕೋವಿಡ್ನಲ್ಲಿ ನಡೆದಿರ್ತಕ್ಕಂಥ ತನಿಖೆ ಮಾಡೋಕ್ಕೆ ಇವರೇ ಅಧ್ಯಕ್ಷರು 40%. ನಾನು 32 ಜಡ್ಜ್ಗಳು ರಿಟೈರ್ಡ್ ಆಗಿದ್ದಾರೆ ಅಂತ ಮಾಡಿದ್ರು. ಯಾಕೆ ನೀವು ಯಾರಿಗೂ ಕೊಡೋಕ್ಕಾಗಲ್ಲ? ಯಾಕೆ ಇವ್ರನ್ನೇ ಮಾಡ್ತೀರಿ ಅಂದರೆ ಇವರು ನಿಮ್ಮ ಆಸ್ಥಾನ ಕವಿಗಳು ಅನ್ನೋದರಲ್ಲಿ ಸ್ಪಷ್ಟವಾಗಿದೆ. ಆ ಕಾರಣಕ್ಕಾಗಿ ದಯಮಾಡಿ ನಿಮಗೆ ರಿಕ್ವೆಸ್ಟ್ ಏನಂತಂದರೆ, ನೀವು ಬಲಗೈ ಸಮುದಾಯವನ್ನು ನಿರ್ಲಕ್ಷಿಸಬೇಡಿ ಅಂತ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ ನಾವು ತಯಾರಾಗ್ತಿದ್ದೀವಿ. ನಾವು ಸುಮ್ಮನೆ ಕೂತ್ಕೊಳ್ಳಿ, ತಯಾರಾಗ್ತಿದ್ದೀವಿ. ಇನ್ನೊಂದು ಭಾಳ ಸ್ಪಷ್ಟವಾಗಿ, ರಕ್ತಪಾತ ಆದರೂ ಸರಿಯೇ ನಾವು ಒಳ ಮೀಸಲಾತಿಯನ್ನು ಜಾರಿಯಾಗಿ ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಒಳ ಮೀಸಲಾತಿ ಜಾರಿ ಹಾಕಿ ನಾವು ಬಿಡೋದೇ ಇಲ್ಲ. ಇದಂತೂ ಶತ್ಸಿದ್ಧ. ಏನೋ ಸುಮ್ಮನೆ ಇದ್ದಾರೆ ಅಂತ ನಾವು ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾಯಿದ್ವಿ. ನಮ್ಮ ಸಮುದಾಯದ ಪ್ರತಿಯೊಂದು ಕುಟುಂಬವನ್ನು ನಾವು ಭೇಟಿ ಆಗ್ತಾ ಇದ್ದೀವಿ, ಮಾತಾಡ್ತಾ ಇದ್ದೇವೆ. ಯಾಕೆಂದರೆ ಇದು ನಮ್ಮ ಸಮುದಾಯದ ಮುಂದಿನ ಜನ್ರೇಷನ್ಗೆ ಮರಣ ಶಾಸನ ಅಂದರೆ ಅತ್ಯಂತ ಇದು ದ್ವೇಷಪೂರಿತವಾಗಿ ಮಾಡಿರುವಂಥ ಕೆಲಸ. ಇನ್ನೂ ಒಂದು ಹೆಜ್ಜೆಗೆ ಮುಂದೆ ಹೇಳೋದಂತಂದರೆ, ನೀವು ಒಳ ಮೀಸಲಾತಿ ಜಾರಿ ಮಾಡೋ ಬದಲು ಬಲಗೈ ಸಮುದಾಯಕ್ಕೆ ಮೀಸಲಾತಿ ಕೊಡಲ್ಲ ಅಂತ ಅನೌನ್ಸ್ ಮಾಡಿ. ನಿಮಗೆ ಮೀಸಲಾತಿ ಕೊಡಲ್ಲ ರೀ, ಏನು ಮಾಡ್ಕೊತೀರ ಮಾಡ್ಕೊಳ್ಳಿ ಅಂದರೆ ನಿಮಗೆ ತಾಕತ್ತಿದ್ರೆ ಅನೌನ್ಸ್ ಮಾಡಿ ಅಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಎಲ್ಲ ಸಚಿವರಿಗೆ ನಾವು ಹೇಳಕ್ಕೆ ಬಯಸ್ತೀವಿ. ನೀವು ಡಿಸೈಡ್ ಮಾಡಿರಿ, ಬಲಗೈ ಸಮುದಾಯರಿಗೆ ನಾವು ಮೀಸಲಾತಿ ಕೊಡಲ್ಲ ಅಂತ ಡಿಸೈಡ್ ಮಾಡಿ. ಸರ್, ನೀವು ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ, ಈಚೆಗೆ ಬಟ್ಟೆ ಹಾಕೊಂಡು ಈಚೆಗೆ ಬಂದರೆ ಸಾಕು ಸಾಮಾಜಿಕ ನ್ಯಾಯ, ಮೈಕ್ ಸಿಕ್ಕಿದ್ರೆ ಸಾಕು ನಾವು ಸಂವಿಧಾನ ಪರ, ಆಯಿತಾ? ಯಾರು ಎಲ್ಲರೂ ಕಂಡ್ರೆ ಸಾಕು ನನ್ನಂಥ ಸಾಮಾಜಿಕ ನ್ಯಾಯದ ಹರಿಕಾರರು ನಾವು, ಅಂಬೇಡ್ಕರ್ ವಾದಿಗಳು, ಸಂವಿಧಾನ ಜಾರಿಗಳು ಅಂತೇಳಿ ನೀವು ತುಂಬ ಪಡ್ಪಾಟ್ಲಿ ಬಿಡ್ತಿರಲ್ಲ, ಬಾಯಿ ಬಡ್ಕತ್ತಿರಲ್ಲ. ನೀವು ಆಚರಣೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಮಾತಾಡೋವಾಗ ಅಂಬೇಡ್ಕರ್ ಹೆಸರು ಹೇಳ್ತೀವಿ, ನಡ್ಕೋವಾಗ ನೀವು ಇಡೀ ಬಲಗೈ ಸಮುದಾಯದ ಆಯಿತಾ ಹಿತವನ್ನು, ಅವ್ರನ್ನ ಸಂಪೂರ್ಣ ಈ ಸಮಾಜದಲ್ಲಿ ನಾಶ ಮಾಡೋಕ್ಕೆ ನೀವು ಹೊರಟಿದ್ದೀರಿ. ಇದು ನಮಗೆ ಗೊತ್ತಿಲ್ಲ ಅಂತಲ್ಲ, ಆಯಿತಾ? ನಮಗೆ ಗೊತ್ತಿದ್ದು, ನಮ್ಗೆ ಗೊತ್ತು. ಇದನ್ನ ನಾವು ತೀರ್ಮಾನ ತಗೋತೀವಿ. ಇದನ್ನ ನಾವು ಸುಮ್ಮನೆ ಅಂತೂ ಬಿಡಲ್ಲ ಸರ್. ಮತ್ತೆ ಮಾಡಿಸ್ಬಾರ್ದು ಸರ್. ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಹಳೆ ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ಮಾಡಿದ್ದೀರಿ ಅದನ್ನು ಎಲ್ಲರೂ ಮಾಡಿಸ್ಕೊಳ್ಳಿಲ್ಲ. ಇನ್ನು ನೀವು ಎಲ್ಲರೂ ಮಾಡಿಸ್ಕೊಳ್ಳೋ ತನಕ ನೀವು ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಪರಿಗಣನೆ ಮಾಡೋಕ್ಕೆ ಅವಕಾಶ ಕೊಡಿ. ಈಗ ಬೆಂಗಳೂರಲ್ಲಿರೋರು, ಸುತ್ತಮುತ್ತ ಇರೋರು, ತಿಳುವಳಿಕೆ ಇರೋರು ಮಾಡಿಸ್ಕೊತಾರೆ. ಹಳ್ಳಿಲಿರೋರು ಜನಕ್ಕೆ ಏನು ಅರ್ಥ ಆಗುತ್ತೆ? ಇದು ಸಿಸ್ಟಮ್ಗೆ ಹೋಗ್ಬೇಕು ನೀವು. ಮತ್ತು ಅದು ಏನು ಮಾಡಿದ್ದಾರೆ, 500 ರೂಪಾಯಿ ಪೇಪರ್ ತಗೊಂಡು, ಬಾಂಡ್ ಪೇಪರ್ ತಗೊಂಡು ಅಫಿಡೇಟ್ ಮಾಡಬೇಕು. ಆಮೇಲೆ ಅದನ್ನ ಆನ್ಲೈನ್ ಅಪ್ಲೈ ಮಾಡಬೇಕು, ನೋಟ್ರಿ ಮಾಡಬೇಕು. ಅದಾದಮೇಲೆ ರೆವಿನ್ಯೂ ಇನ್ಸ್ಪೆಕ್ಟ್ರು, ತಾಲೂಕು ಆಫೀಸು, AC ಗಂಟೆ ಹೋಗಿ ಬರಬೇಕಿದೆ. ಇದೆಲ್ಲವನ್ನು ಮಾಡೋಕ್ಕಾಗ್ತಿಲ್ಲ. ಹಂಗಾಗಿ ಹಳೇದನ್ನು ಪರಿಗಣಿಸಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಸರ್ಕಾರಕ್ಕೆ ನಾವು ಡಿಮ್ಯಾಂಡ್ಗಳು ಕೊಟ್ಟಿದ್ವಿ, ಈ ಥರ ನೀವು ಮಾಡಬೇಕು ಅಂತೇಳಿ. ಇವತ್ತು ಒಂದು ಕ್ಯಾಬಿನೆಟ್ ಇದೆ, ವಿಶೇಷ ಕ್ಯಾಬಿನೆಟ್ ಇದೆ. ಆ ಕ್ಯಾಬಿನೆಟ್ನಲ್ಲಿ ಈ ಸಬ್ಜೆಕ್ಟ್ ಬರ್ತಾ ಇದೆ. ಸೊ ಹಂಗಾಗಿ ನಮ್ಮ ಡಿಮ್ಯಾಂಡ್ಸ್ಗಳೇನಿದೆ, ಒಳ ಮೀಸಲಾತಿಯಿಂದ ಏನು ಅನ್ಯಾಯ ಆಗಿದೆ, 4 ರಿಪೋರ್ಟಲ್ಲಿ ಏನು ಅನ್ಯಾಯ ಆಗಿದೆ, ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಹೆಂಗೆ ಇದು ವಿರುದ್ಧವಾಗಿದೆ, ಮತ್ತು ಜಾತಿಗಳನ್ನ ಹೇಗೆ ಅವರು ವಿಂಗಡಿಸ್ಬಿಟ್ಟಿದ್ದಾರೆ, ಇಂಥ ಅವೈಜ್ಞಾನಿಕ ಅಪೂರ್ಣವಾಗಿರ್ತಕ್ಕಂಥ ಈ ಒಂದು ವರದಿಯನ್ನು ನೀವು ತಿರಸ್ಕರಿಸಬೇಕು. ಇದು ಸುಪ್ರೀಂ ಕೋರ್ಟ್ನ ತೀರ್ಪು ವಿರುದ್ಧವಾಗಿದೆ. ಇದು ಸುಪ್ರೀಂ ಕೋರ್ಟ್ನ ಏನು ಮೂಲ ಉದ್ದೇಶ ಇತ್ತು, ಮೀಸಲಾತಿ ನಿಖರವಾದಂಥ ಅಂಕಿಅಂಶಗಳೇನು ಕೊಡಿ ಅಂತ ಹೇಳಿದ್ರು, ಕೊಟ್ಟಿಲ್ಲ, ಮರೆಮಾಚಿದ್ದಾರೆ. ಹಾಗಾಗಿ ಇದನ್ನು ತಿರಸ್ಕರಿಸಿ ಅಂತ ಹೇಳ್ತಾರೆ. ಈಗ 2-3 ಆಯೋಗ ಮಾಡಿದಾಗ ಸರ್ಕಾರ ಹಿಂದಕ್ಕೆ 10 ವರ್ಷ ಕಾಂಗ್ರೆಸ್ ಸದಾಶಿವವಾಗಿ ಮಾಡಲಿಲ್ಲ. ಈಗ ಸರ್ಕಾರ ಪ್ರತಿನಿಧಿಯಾಗಿ ಮಾದೇವಪ್ಪ ಇದ್ದರು, ಮುನಿಯಪ್ಪ ಇದ್ದರು, ಎಲ್ಲರೂ ಇದ್ದರೂ ಕೂಡ ಅವತ್ತು ನ್ಯಾಯಾಧೀಶರು ಇವ್ರನ್ನ ಸೇರಿಸಿ ಕಮಿಟಿ ಮಾಡಿದ್ರು. ಅವತ್ತು ಇಟ್ಕೊಂಡು ಇವತ್ತು ಯಾಕೆ ವಿರೋಧ ಮಾಡ್ತಾರೆ? ಈಗ ಸರ್ಕಾರದವರು ಯಾರೇ ಮಾಡಲಿ ಸರ್, ಸಾಮಾಜಿಕ ನ್ಯಾಯ ಇರಬೇಕಲ್ಲ ಸರ್. ಒಂದು ಸಮುದಾಯವನ್ನು ಕುಗ್ಸೋ ಕೆಲಸ ಎಷ್ಟು ಸರಿ ಸರ್? ಒಂದು ಸಮುದಾಯದ ಅಸ್ತಿತ್ವನೇ ನಾಶ ಮಾಡುವಂಥ ಯಾವುದಾದ್ರು ಸುಪ್ರೀಂ ಕೋರ್ಟ್ ಆದೇಶ ಇದೆಯಾ ಅಥವಾ ಯಾವುದಾದ್ರು ಆದೇಶ ಇದೆಯಾ ಸರ್? ಒಂದು ಸಮುದಾಯವನ್ನು ನಾಶ ಮಾಡೋದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಲಕ್ಷಣ ಸರ್. ಅಲ್ಲ, ಈಗ ಸರ್ಕಾರ ಅದನ್ನು ಅವರು ನ್ಯಾಯಾಧೀಶರು ಸರ್ಕಾರ ಕೊಟ್ಟ ಮೇಲೆ ಸೊ ತಮಗೆ ಕರೆದು ಮಾತಾಡಿದಾಗಲೂ ಅವತ್ತು ವಿರೋಧ ಮಾಡಬೇಕಾಗಿತ್ತು. ಮಾಡಿದ್ದೀವಲ್ಲ, ಸ್ಟಾರ್ಟಿಂಗಲ್ಲಿ ವಿರೋಧ ಮಾಡ್ತಾ ಇದ್ದೀವಿ ನಾವು. ಪ್ರಾರಂಭದಿಂದ ಇದ್ರ ವಿರೋಧ ಮಾಡ್ತಾ ಇದ್ದೀವಿ. ಇದು ಪ್ರಾರಂಭದಿಂದ ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಯಾವ ಸಮುದಾಯಕ್ಕೂ ಅನ್ಯಾಯ ಆಗ್ಬಾರ್ದು. ಅಲ್ಲ, ಎಲ್ಲ ಸಮುದಾಯದ ಹಿತವನ್ನು ಕಾಯಿದೆ ಅಂತ ಹೇಳ್ತೀವಿ. ಈಗ 101 ಜಾತಿಗಳ ಹಿತ ಕಾಯಲು ತಮ್ಮ ಹೇಳ್ತಾ ಇದ್ದೀವಿ. ತಾವು ಜಗತ್ತಿನಲ್ಲಿ ಫೈನಲಿ ಸರ್ಕಾರದ ಮುಂದಿನ ನಿರ್ಧಾರ ಈಗ ಡಿಲೇ ಆಗ್ತಾ ಇದೆ. ಪ್ರತಿ ಬಾರಿ ಕೋಡ್ ಆಫ್ ಕಂಡಕ್ಟ್ ಅದು ಇದು ಹಾಕೋದು. ಎಲ್ಲಿವರೆಗೂ ತಾಳ್ಮೆ ಮತ್ತು ಸರ್ಕಾರಕ್ಕೆ ತಮ್ಮ ಒಂದು ಏನು ಸರ್ಕಾರಕ್ಕೆ ಅದೇ ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಸರಿ ಮಾಡಿ ಜಾರಿ ಮಾಡಿ. ಇಲ್ಲ, 7 ಹೋಯ್ತು, 12 ಹೋಯ್ತು, ತಿರ್ಗಾ ಇವತ್ತು ಕ್ಯಾಬಿನೆಟ್ ಇದೆ. ಇವತ್ತು ಅದೇ ಹೇಳ್ತಾ ಇದ್ದೀವಿ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟು ಜಾರಿ ಮಾಡಿ.